ನಿಮ್ಮ ಹೆಸರೇನು? ನೀವು ಯಾರ ಜೊತೆ ಮದುವೆ ಆಗಿದ್ರಿ? ಏನು ಸಮಸ್ಯೆ ಆಗಿದೆ? ನನ್ನ ಹೆಸರು ಶ್ರೀಲಜಾ. ನಾನು ಮದುವೆ ಆಗಿರೋದು ಆನೇಕಲ್ಲು, ಕೊಟ್ಟಿರೋದು ನಾರಾಯಣಪುರ. ಅರುಣ್ ಕುಮಾರ್ ಅನ್ನೋರ ಜೊತೆ ಮದುವೆ ಆಗಿದ್ದೀನಿ. ಮದುವೆ ಆಗಿ 5 ವರ್ಷ ಆಯಿತು. ವರದಕ್ಷಿಣೆ ಕೇಳಿ ಟಾರ್ಚರ್ ಕೊಡ್ತಾರೆ ಡೈಲು. ನನ್ನ ತಮ್ಮನ ಜೊತೆ ಹೊರಗಡೆ ಹೋದ್ರೇನೋ ಅವನ ಜೊತೆ ಅನುಮಾನ ಬೀಳ್ತಾರೆ. ಅತ್ತೆ ಮಾವೆಲ್ಲ ಸೇರ್ಕೊಂಡು ನನ್ನ ಹೊಡಿತಾರೆ. ಆಮೇಲೆ ಏನಾಯ್ತಮ್ಮ? ಅದಾದ್ಮೇಲೆ 5 ವರ್ಷಗಳ ಕಾಲ ಆಮೇಲೆ ಮಗು ಇತ್ತಾ? ಒಂದು ಮಗು, ಅದೇ ಹೆಣ್ಮಗು ನನಗೆ. ಆ ಮಗುನ ಕೇಳಕ್ ಹೋದಾಗ ನನ್ನ ಹಿಡ್ಕೊಂಡು ಹೊಡೆದಾಕ್ಬಿಟ್ರು ಎಲ್ಲ ಸೇರ್ಕೊಂಡು. ಅವ್ರ ಅತ್ತೆ ಮಾವ ಎಲ್ಲ ಸೇರ್ಕೊಂಡು ಹೊಡೆದಾಕ್ಬಿಟ್ರು, ಚಿಕ್ಕಪ್ಪ ಅವರೆಲ್ಲ. ನನ್ನ ಬಟ್ಟೆ ಎಲ್ಲ ಎತ್ತಿ ಬಿಸಾಕ್ಬಿಟ್ಟವ್ರೆ. ಕೇಳಿದ್ರೆ ಯಾವುದಿಲ್ಲ ಹೋಗು ಅಂತಾರೆ. ಅಲ್ಲಮ್ಮ, ಅದು ಜುಟ್ಟು ಹಿಡ್ಕೊಂಡು ಹೊಡೆದು ಎಲ್ಲ ಇದು ಮಾಡಿದ್ರು. ಆ ವಿಡಿಯೋ ನೋಡಿದಾಗ ಒಂದು ಹೆಣ್ಮಗು ಮೇಲೆ ಒಂದು 5-6 ಜನ ಸೇರ್ಕೊಂಡು ಹೊಡಿತಾರಲ್ಲಮ್ಮ, ಏನಾಯ್ತಮ್ಮ ಹೋದಾಗ? ಏನಾಯ್ತಮ್ಮ ಮನೆ? ನಾನು ಹೋಗಿ ಮಗನ ಕೇಳಿದೆ. ಮಗನ ನಾವು ಕೊಡಲ್ಲ, ನಿನ್ನ ಕೈಲಿ ಆಗಿದ್ದು ನೋಡ್ಕೊಳ್ರಿ ಅಂದರು. ನಾನು ನೋಡ್ಕೋತೀನಿ ಸರ್, ಕಂಪ್ಲೇಂಟ್ ಕೊಡ್ತೀನಿ ನಾನು ಪೊಲೀಸ್ ಸ್ಟೇಷನಲ್ಲಿ ಅಂದೆ. ಸರಿ, ನಾನು ಆಧಾರ್ ಪ್ರೂಫ್ ಆದರೂ ಕೊಡ್ರಿ ಅಂದೆ. ಕೊಡ್ತೀನಿ ನಿಂತ್ಕೊಂಡ್ಬಿಟ್ಟು ಹೇಳಿ ಎಲ್ಲ ಆಚೆ ನಿಲ್ಲಿಸ್ಬಿಟ್ಟು ಹೊಡೆದಾಕ್ಬಿಟ್ರು ನನ್ನ. ನಮ್ಮ ಅತ್ತೆ, ನಮ್ಮ ಮಾವ, ಅವ್ರ ಚಿಕ್ಕಪ್ಪ, ನರಸಿಂಹಮೂರ್ತಿ, ಚೌಡಪ್ಪ, ಪ್ರಭಾವತಿ, ಅರುಣ್ ಕುಮಾರ್, ಲಕ್ಷ್ಮಿ ಅವರು 5-6 ಜನ ಸೇರಿ ಹೊಡೆದಾಕ್ಬಿಟ್ರು ಸರ್. ಮದುವೆ ಆದ 5 ವರ್ಷದಿಂದ ಅನುಮಾನ ಸರ್. ಎಲ್ಲೂ ಬೇರೆ ಆಚೆ ಇಲ್ಲ ಹೋದ್ರೇನು ಅನುಮಾನ ಬೀಳ್ತಾನೆ. ತಂಗಿ ಜೊತೆ ಹೋದ್ರೇನು ತಂಗಿ ಯಾವನ್ನೋ ಜೊತೆ ಹಾಕಿ ಬಿಡ್ತಾಳೆ ಅಂತ ಮಾತಾಡ್ತಾನೆ ಸರ್. ಕುಡಿತಾನೆ. ಆಸ್ತಿ ಕೇಳ್ತಾರೆ ಸರ್. ನಿಮ್ಮ ಅಪ್ಪ ಮನೇಲಿ ಅತ್ತಾಗಬಾ ಇತ್ತಾಗಬಾ ಅಂತ, ಆಸ್ತಿ ತಗಬಾ ಅಂತ ಕೇಳ್ತಾರೆ ಸರ್. ಅಮ್ಮ ದುಡ್ಡು ತಗಬಾ ಅಂತ ಹೇಳ್ತಾರೆ. ಒಡವೆ ಕೊಟ್ಟಿ ಮದುವೆ ಮಾಡವ್ರೆ ಸರ್. ಕುಡ್ಕೊ ಬಂದು ಹೊಡಿತಾರೆ ಸರ್. ಕೇಳಿದ್ರೆ ನಮ್ಮ ಅಮ್ಮಗೆ ಹೇಳ್ಬೇಡ ನಾನು ಕುಡಿಯೋದು ಅಂತ ಹೇಳ್ತಾರೆ ಸರ್. ಅವ್ರ ಚಿಕ್ಕಪ್ಪ, ಅತ್ತೆ ಮಾವ ಸರ್. ನಾನು ಅದೇ ಮಗ ಹೋಗಿ ನಾನು ಬಟ್ಟೆ ಬರಿ ಎಲ್ಲ ಕೇಳಿದ್ ಕೊಡ್ದ್ಬಿಟ್ರು ಸರ್. ನೀನ್ ಬರ್ಬೇಡ ಈ ಕಡೆ ಅಂತ ಹೇಳಿ. ನಾನು 1 ವಾರ ಆಯ್ತು ಸರ್. ತಂಗಿಗೆ ಹುಷಾರಿಲ್ಲ ಅಂತ ಹೋಗಿದ್ದೆ. ಹೋಗ್ ಬಂದಾಗ ಇವ್ರು ಹಂಗೆಲ್ಲ ಮಾತಾಡ್ಬಿಟ್ಟು ಯಾವನ್ ಜೊತೆ ಹೋಗ್ ಮಲ್ಗಿದ್ದಿ ನೀನು ಹಂಗಂತ ಹೇಳ್ಬಿಟ್ಟು ಹೊಡೆದಾಕ್ಬಿಟ್ರು ಸರ್. ನನ್ನ ಸ್ವಂತ ಊರು ತಮಿಳ್ನಾಡು. ಆನೇಕಲ್ಗೆ ಮದುವೆ ಮಾಡ್ಕೊಟ್ಟಿರೋದು ಸರ್. ಅನುಮಾನ ಸರ್. ಮದ್ವೆ ಆದಾಗಿಂದ ಆಸ್ತಿ ಎಲ್ಲ ಕೇಳ್ತಾರೆ. ಹೋಗಿ ದುಡ್ಡು ತಗೊಂಬ ಅಂತ ಹೇಳ್ತಾರೆ. 4 ವರ್ಷದ ಮಗು ಇದೆ ಸರ್ ನನ್ಗೆ. ನೆನ್ನೆ ಮನೆಗ್ ಬಂದು ನನ್ನ ಮಗುನ ನಂದು ಆಧಾರ್ ಪ್ರೂಫ್ ಕೇಳಕ್ ಹೋದಾಗ ಯಾವ ಮಗುನು ಕೊಡಲ್ಲ, ಏನು ಕೊಡಲ್ಲ ಅನ್ಬಿಟ್ಟು ಹಿಡ್ದು ರೋಡಲ್ಲೆಲ್ಲ ಹೊಡೆದ್ಬಿಟ್ರು ಸರ್. ಅದೇ ಅವ್ರು ಚಿಕ್ಕಪ್ಪ, ಮಾವ, ಅತ್ತೆ ಎಲ್ಲ ಸರ್. ಅದು ಹೊಡಿತಾ ಇದ್ರು ಸರ್. ಹೊಡೆದಿ ಕಳಿಸ್ಬಿಡ್ತಾ ಇದ್ರು. ಅವಾಗ ನಮ್ಮ ಮನೇಲಿ ಹೋಗ್ ಪರವಾಗಿಲ್ಲ ಇದೊಂದ್ಸತಿ ಹೇಳಿ ಅಂತ ಕಳಿಸಿದ್ರು. ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದು ಆನೇಕಲ್ ಸ್ಟೇಷನ್ ಅಲ್ಲಿ. ಅವ್ರಿಗೆ ಒಂದ್ಸತಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು ಸರ್. ಕಂಪ್ಲೇಂಟ್ ವಾಪಸ್ ಇಸ್ಕೊಬಿಟ್ಟು. ಸಾನಿ ಸತಿ ಒಂದು 10 ಸತಿ ಆಗದೆ ಸರ್. ಹೋಗೋದೇ ಆಗೋಯ್ತು ಸರ್. ನಮ್ಮಪ್ಪ ಇದೊಂದ್ಸತಿ ಹೋಗಿ ಅನ್ಸರ್ಸ್ಕೊಂಡ. ನಾನು ಆಗಿಲ್ಲ ಸರ್ ನನ್ನ ಕೈಲಿ ಈ ಸತಿ. ಅದಕ್ಕೆ ನಾನು ಬಂದ್ಬಿಟ್ಟೆ. ಯಾರು ಬರಲ್ಲ ಸರ್. ನಾನು ಒಬ್ಳೆ ಹೋಗಿ ನೋಡ್ಕೋತೀನಿ ಅಂದೆ. ನಾನು ಹೋಗಿ ಕೇಳ್ದಷ್ಟೇ ಎಲ್ಲ ಸೇರ್ಕೊಂಡು ಕೋಲೆತ್ತಿ ಓಡಿಸ್ಬಿಟ್ರು ಸರ್. ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ 1.5 ಲಕ್ಷ ಅಂತ ಹೇಳಿ. ಆಮೇಲೆ ನಾನು ಇವ್ರಿಗೆಲ್ಲ ಕಾಲ್ ಮಾಡಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆಲ್ಲ ಕಾಲ್ ಮಾಡಿ ಕರೆಸ್ದೆ. ಆಮೇಲೆ ಅವ್ರು ಬಂದು ಮಾತಾಡ್ದಾಗ ನಾನು ಹಿಂಗೆ ಹೊಡೆದಾಕ್ಬಿಟ್ರು ಸರ್. ನನಗೆ ಡೈವರ್ಸ್ ಬೇಕು ಸರ್. ನಾನು ಇರಲ್ಲ ಅವ್ರ ಜೊತೆ. ನ್ಯಾಯ ಸಿಗ್ಬೇಕು ಸರ್. ನಾನು ಅಷ್ಟೇ ಸರ್. ನನಗೆ ಭಾಳ ಕಿಡಿಸ್ಲ ಸರ್. ನನಗೆ ಡೈವರ್ಸ್ ಇಸ್ಕೊಟ್ಬಿಡ್ರಿ ಅಂತ ಹೇಳ್ತೀನಿ. ಶಿಕ್ಷೆ ಆಗ್ಬೇಕು ಸರ್. ನಾನು